ಹಾಯ್ ನಮಸ್ಕಾರ ರೀ ಎಲ್ಲರೂ ಹೆಂಗಿದ್ದೀರಾ? ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಹೆಂಗಿತ್ತು ಅಂತ ಪೂರ್ತಿ ನೋಡಿ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು. ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ, ಅವರು ನೋಡಿ ಎಂಜಾಯ್ ಮಾಡಲಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನಮ್ಮ ಸಂಗೀತದ ಗುರುಗಳು ಹೇಳ್ಯಾರು, ದಿನ ಒಂದು ಗ್ಲಾಸ್ ಹಾಲು ಕುಡೀರಿ, ಹಾಡೋದು ಪ್ರಾಕ್ಟೀಸ್ ಮಾಡೋಕೆ ಶಕ್ತಿ ಬರ್ತತಿ ಅಂತ. ಇದು ಒಂದು ಅರ್ಧ ಲೀಟರ್ ಇರ್ಬೇಕಿದೆ ಹಾಲು, ಕುಡಿದು ಬಿಡ್ತೀನಿ. ಜಾಸ್ತಿ ಶಕ್ತಿ ಬಂದರೆ ಜಾಸ್ತಿ ಸಂಗೀತದ ಪ್ರಾಕ್ಟೀಸ್ ಮಾಡಬಹುದಾ? ಹೌದಿಲ್ಲ? ಏ ಧನ, ಅದ ಅರ್ಧ ಲೀಟರ್ ಹಾಲು. ಏನ್ರಿ ನಿಮ್ದು? ಅಯ್ಯಯ್ಯ, ಅರ್ಧ ಲೀಟರ್ ಹಾಲು ಒಂದು ದೊಡ್ಡ ಗ್ಲಾಸ್ ತುಂಬ ತಗೊಂಡು ಗಟ 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 ಅಂತ ಕುಡಿದು ಖಾಲಿ ಮಾಡಿಬಿಟ್ಟಿಲ್ಲ ಒಂದ ಗುಟುಕೀಗ. ಅದೇನು ಹೊಟ್ಟೆ ಐತಾ ಕಣ್ಣ ಮಾಡಿ ಕಟ್ಟೆ ಐತಾ? ಹಂಗೆ ಯಾಕೆ ಮಾವ? ಸಂಗೀತದ್ದು ಗುರುಗಳು ಹೇಳ್ಯಾರಂತ ಹಾಲು ಕುಡೀರಿ, ಹಾಡಾಡಕ ಶಕ್ತಿ ಬರ್ತತಿ ಅಂದು ಅಕ್ಕ ಕುಡ್ದಾಳ. ನೀ ಬಾರಿ ಬಿಡು. ಹಂಗೇಳಿ ಸಂಕ್ರಿ, ನಿಮ್ಮ ಮಾವು ಕೊಟ್ಟು ಬುದ್ಧಿ ಬರ್ತತಿ. ಅದು ನಿಮಗೆ ಯಾವಾಗ ಬುದ್ಧಿ ಬರ್ತತಿ ಅಂತ ನಾ ಕಾಯಕ್ ಕುಂತಾನಿ. ನಿಮ್ಗೆ ಏನ್ ಹೇಳ್ಬೇಕು ಸಂಗೀತದ ಗುರುಗಳು ಅಂತ? ಹಾಲು ಕುಡಿದ್ರೆ ಏನೋ ಒಟ್ಟು ತಪ್ಪಾಗಂಗಿಲ್ಲ. ಅದು ಎದ್ಯಾಗ ಅದು ಏನ್ ಗುರುಗಳ, ಅದು ಏನ್ ಶಿಷ್ಯರೇ? ಅಯ್ಯೋ, ಗುರು ಶಿಷ್ಯರು ಆಟ ಆಗೈತೆ ನೋಡಿಲಿ. ಅಯ್ಯ ಸುಮ್ಕಿರಪ್ಪ, ನಿಮ್ಗೆಲ್ಲ ಗೊತ್ತಾಗಂಗಿಲ್ಲ. ನಾನೆಲ್ಲ ಹಾಡಾಡೋದು ಪ್ರಾಕ್ಟೀಸ್ ಮಾಡಿ ಸಂಗೀತ ಕಾರ್ಯಕ್ರಮಕ್ಕ ಹೋಗ್ಬೇಕು. ಸರಿಗಮಪ್ಪ ಜಿ ಕನ್ನಡ ಬರುತ್ತಲ್ಲ, ಸರಿಗಮಪ್ಪ ಸೊ ಅದಕ್ಕೆ ಹೋಗ್ಬೇಕ್ರಿ. ನೀವು ಕಣ್ಣು ಹಾಕ್ಬೇಡ್ರಿ ನನ್ನ ಮೇಲೆ, ಸುಮ್ಕಿರ್ರಿ. ಹೌದು ಮಾವ, ನಮ್ಮಕ್ಕ ದಿನ ಹಾಡಾಡೋದು ಪ್ರಾಕ್ಟೀಸ್ ಮಾಡಿ ಭಾರಿ ಚಂದನು ಹಾಡು ಹಾಡ್ತಾಳ. ಬೇಕಾದ ಕೇಳ್ತಿರು? ಯಾಕ ಒಂದು ಹಾಡು ಹಾಡೇ ಬಿಡು ಮಾವ, ಕೇಳಿ. ಹೌದು ನೋಡಿ ಸಂಕ್ರಿ, ನಿಮ್ಮ ಮಾವ ನನ್ನ ಹಾಡು ಒಟ್ಟೆ ಕೇಳಿಲ್ಲಲ್ಲ, ಅವ್ರಿಗೆ ಹಂಗ ಅನಸತಿ. ಈಗ ಒಂದು ಹಾಡು ಹಾಡ್ತೀನಿ ನೋಡು, ನಿಮ್ಮ ಮಾವ ಕಳೆದೋಗ್ಬಿಡ್ಬೇಕು. ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು ರಾಘವೇಂದ್ರ, ಹಾಲಲ್ಲಿ ಕೆನೆಯಾಗಿ ನೀರಲ್ಲಿ ಮೀನಾಗಿ ಹಾಯಾಗಿರುವೆ ರಾಘವೇಂದ್ರ. ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು ರಾಘವೇಂದ್ರ, ಹಾಲಲ್ಲಿ ಕೆನೆಯಾಗಿ ನೀರಲ್ಲಿ ಮೀನಾಗಿ ಹಾಯಾಗಿರುವೆ ರಾಘವೇಂದ್ರ. ಏನೇನು ಬಾಯಿ ಸೇರ್ಲಿ ಅಂತ ಚಲೋ ದೇವರ ಹಾಡು ಕೇಳಸಾಕ್ ಕುಂತಿಯಲ್ಲ. ಆ ಹಾಡೊಳಗ ಒಂದು ಪಲ್ಲವಿಯರ, ಒಂದು ಶ್ರುತಿಯರ, ಒಂದು ರಾಗರ ಏನ್ ರೈತನ? ಏನ್ರಿ ಈ ಶ್ರುತಿ ಪಲ್ಲವಿ ಯಾರು, ಎಲ್ಲಿ ಸಿಗ್ತಾರವ್ರು? ಅವ್ರನ್ನಿಬ್ರನ್ನು ಕರ್ಕೊಂಡ್ಬಂದ್ಬಿಡ್ರಿ, ಹಾಡು ಹಾಡೋದು ಕಲಿತೀನಿ ನಾ ಒಟ್ಟು. ಹೌದು ನೋಡ್ ಮಾವ, ಪಲ್ಲವಿ, ಶ್ರುತಿ, ರಾಗ ಈ ಮೂರನ್ನು ಕರ್ಕೊಂಡ್ಬಂದ್ಬಿಡು. ನಮ್ಮಕ್ಕ ಹಾಡು ಹಾಡುದು ಇನ್ನ ಒಟ್ಟು ಚಂದನ ಕಲಿತಾಳ. ನಿಮ್ಮಿಬ್ರಿಗೂ ಬುದ್ಧಿ ಹೇಳ್ತೀನಲ್ಲ, ನಾನು ತಗೊಂಡು ನಾನು ಹೊಡ್ಕೋಬೇಕು. ನಿಮ್ಮಿಬ್ರಿಗೂ ಮಾತಾಡ್ಸಿದ್ದೆ ತಪ್ಪಾಗೈತಿ. ಲೇ ಶಂಕ್ರಿ, ಹಂಗ ಒಂದ್ ವಾಟಿ ಚಾ ಮಾಡ್ಕೊಂಬ ಹೋಗ್. ಬಿಸಿ ಚಾನ ಬೇಕಾ ಮತ್ತ? ಮಾವ ಹಾಲು ಲೇದು. ಹಾಲಿಲ್ಲ? ಎದಕ್ಕ ಹಾಲಿಲ್ಲ? ಶ್ರೀ ಗುರು ರಾಘವೇಂದ್ರಾಯ ಸ್ವಾಮಿ, ನನ್ನನ್ನ ಹಾಲಲ್ಲೇ ಹಾಕಪ್ಪ. ಇದು ದನ ಕುಡ್ದು ಬಿಡ್ತೇನೆ ಎಲ್ಲ ಹಾಲು. ಹೇಳಾಕುಂತೈತಲ್ಲ ಇಂಡೈರೆಕ್ಟ್ ಆಗಿ, ಸ್ವಾಮಿ ಹಾಲಾಗ ಹಾಕು ಅಂತ. ಗೊತ್ತಾತಿಲ್ಲ ಮತ್ತೇನದು? ಹೋಗ್ರಿ ಆ ಭೀಮಪ್ಪಗೆ ಹೇಳ್ರಿ, ಒಂದ್ 4 ಮನಿ ಹಾಲು ಹಾಕುದು ಕಮ್ಮಿ ಮಾಡು, ನಮ್ಮ ಮನೆಗೆ ಒಂದ್ 4 ಲೀಟರ್ ಹೆಚ್ಚಿಗೆ ಕೊಡು ಅಂತ ಹೇಳ್ರಿ. ಅದು ಬಿಟ್ಟು ನನ್ನ ಮೇಲೆ ರೇಗಾಡ್ತಾರ. ನಾನೊಂದು ಬಿಟ್ಟಿ ಸಿಕ್ಕಿನಲ್ಲ, ಎಲ್ಲರೂ ಬಂದು ನನಗ ಬೈತೀರಿ ನೀವು. ಬೈದ್ರ ಬೈಸ್ಕಳ ಮುಖ ನಿಂದು. ದೇವ್ರಿ, ಒಟ್ಟು ಸೋಫಾ ಮೇಲೆ ಕುಂದಿರ್ತಾನೆ. ಒಂದು ಚಾ ಇಲ್ಲ ಈ ಮನ್ಯಾಗ, ನೆಟ್ ಊಟ ಸಿಗಂಗಿಲ್ಲ. ಅದು ಯಾವ ನಮ್ಮ ಮದ್ವಿ ಕಂಡಿರ್ತಾನೇನಾ, ಒಂದು ಹುಡ್ಕೊಂಡು ಹೋಗಿ. ಏನ್ರಿ ನೀವು ಮಾತಾಡುದು? ಹಂಗಂದ್ರೆ ಸರಿ ರೀ. ಅಯ್ಯೋ ದೇವ್ರಿ, ಲೇ ಶಂಕ್ರಿ, ಇವತ್ತು ಮೀಟಿಂಗ್ ಐತಿ. ಯಾಕ ಯಾವ ಮೀಟಿಂಗ್? ಅಯ್ಯೋ ದೇವ್ರಿ, ನಿಂಗ್ ಗೊತ್ತಿಲ್ಲಲ್ಲ, ಇದಲ್ಲೇವಾ ಹಳಿ ಹೆಂಗಸ್ರ ಸಂಘದ ಮೀಟಿಂಗ್ ಐತಿ. ಮೀಟಿಂಗ್ ಈಗ ನಾನು ಅಧ್ಯಕ್ಷ ಅಲ್ಲನು, ಅದಕ್ಕ ನಾನು ಪಾವರ್ಟಿ ಕೊಡ್ಕೊಂತೀನಿ ಈ ವಾರ. ಇದು ಒಂದು ಬಾಕಿ ಇತ್ತು. ಹೌದೇನೇಕ, ಕೊಡು ನಂದು ಒಟ್ಟು ಕೆಲಸ ಐತಡಿ. ಅಯ್ಯ ದೇವ್ರಿ, ಲೇ ಶಂಕ್ರಿ ಪೂರ್ತಿ ಹೇಳ ಮಟ ಕೇಳು. ಅದು ಇವತ್ತು ಪಾರ್ಟಿಗ ಚಲೋತ್ನಾಗಿ ಒಟ್ಟು ಚುಮ್ಮರಿ, ಗಿರ್ಮಿಟ್ಟಿ, ಇಲ್ಲಂದ್ರ ಸುಸ್ಲಾ, ಬದ್ನಿಕಾಯಿ, ಇಲ್ಲಂದ್ರ ಮಿರ್ಚಿ ಬಜ್ಜಿ, ಇವನ್ನ ಮಾಡಿಸ್ಬಿಡ್ಬೇಕು. ಎಲ್ಲರೂ ಏಡ್ಬೇಕು ಆಡ್ತಿಂತಾರ. ನನಗೆ ಒಟ್ಟು ಅಧ್ಯಕ್ಷ ಸ್ಥಾನ ಕೊಟ್ಟಾರ ಇಲ್ಲ ಮತ್ತ. ಅದಕ್ಕ ನಾನೇನ್ ಮಾಡ್ಬೇಕು? 1 ಕಿಲೋ ಚುಮ್ಮರಿ ತಂದು ಕೊಡ್ತಾನಿ. ಚಲೋತ್ನಾಗಿ ಗಿರ್ಮಿಟ್ಟಿ ಮಾಡ್ಲೆ, ನೀನು ಮಾಡಿದ್ದು ಬಲು ರುಚಿ ಹಾಕವು. ಮತ್ತ ಒಂದು 20 ಬದ್ನಿಕಾಯಿ, 20 ಮಿರ್ಚಿ ಮಾಡಿಬಿಟ್ಟು ಅಷ್ಟ ಸಾಕು. ಮಸ್ತನ ಪಾರ್ಟಿ ಮಾಡ್ಬಿಡುನ್ಲೇ. ಈ ನಮ್ಮಕ್ಕ ನನ್ನ ಹೆಣ ಎತ್ತಕ್ಕ ನಿಂತ ಒಂದ್ ಬೆಳಗ್ಗಿಂದ ಸಂಜೆ ಮಠ ಇವ್ರ ಮನೆ ಕೆಲಸ ಮಾಡಿ ಸಾಕಾಗಿ ಹೋಗಿತ್ ನನಗ. ಮತ್ತ ಮ್ಯಾಲಿಂದ ಪಾರ್ಟಿದು ಅಡಿಗೆ ಮಾಡ್ಬೇಕಾ? ಆಗಂಗಿಲ್ಲ, ನಾನ್ ಮಾಡಂಗಿಲ್ಲ. ಹೆಂಗರ ಮಾಡಿ ನಮ್ಮಕ್ಕಗ ಹೆಂಗರ ಮಾಡಿ ಹೊರಗಿಂದ ಏನಾರ ತರಿಸಿ ಪಾರ್ಟಿ ಮಾಡ್ಬೇಕಲ್ಲ. ತಡಿಯಂಗ ಮಾಡ್ತೀನಿ. ಯಾಕ ನಾನು ಒಂದು ಹೇಳ್ತೀನಿ, ನೀನ್ ತಪ್ಪು ತಿಳ್ಕೊಬಾರ್ದ ಮತ್ತ. ಹೇಳಿ, ಅದಕ್ಕೇನೈತಿ? ಯಾಕ ನೀನು ಯಾರು ಹೇಳು? ನಾನು ರೇಣವ. ಬೇಂಡಿ ಗೊತ್ತಿಲ್ಲ ನಂಗೆ ಮಾಡ್ತಿಲ್ಲ ನೀನು. ಅಯ್ಯಕ್ಕ, ನೀನ್ ರೇಣವ ನಂಗೆ ಗೊತ್ತೈತಿ ತಗ. ನಾನು ಅದು ಹೇಳಕ್ ಕುಂತಿಲ್ಲ ಯವ್ವ. ನೀನ್ ಯಾರಂದ್ರ ಸೌಕಾರ್ ರೇಣವ ನೀನು. ಹೌದು, ಯಾರಿಲ್ಲಂದ್ರು. ಅದಕ್ಕೆ ಯಾಕ ನಾನು ಹೇಳಕ್ ಕುಂತಿದ್ದು, ಇದ ಮಿರ್ಚಿ, ಮಂಡಕ್ಕಿ, ಗಿರ್ಮಿಟ್ಟಿ, ಬದ್ನಿಕಾಯಿ ಎಲ್ಲಾರು ಮಾಡ್ತಾರ. ಆದ್ರೆ ನೀನು ಸೌಕಾರ್ ರೇಣವ, ನೀನು ಒಟ್ಟು ಡಿಫ್ರೆಂಟ್ ಆಗಿ ಮಾಡ್ಬೇಕ. ಯಾಕ ಹೌದಲ್ಲೇ ಸಂಕ್ರಿ, ಇದು ನಂಗೆ ಗೊಳಿಲೇ ಇಲ್ಲ ನೋಡು. ಅದಕ್ಕೆ ಯಾಕ ನಾನು ಇರೋದು. ಅದಕ್ಕ ನಾನು ಹೇಳಕ್ ಕುಂತೀನಲ್ಲ, ನೀನು ಹೆಂಗ್ ಮಾಡ್ಬಿಡು. ಇಬ್ರು ಕುಂತು ಹಿತ್ತಲ್ದಾಗ ಸಗಣಿ ತಿಂದು ಬಿಡ್ರಿ, ಅವಾಗ ಬುದ್ಧಿ ಬರ್ತೈತಿ. ಒಟ್ಟು
ಏನಾರ ಒಂದು ಕಿತಾಪ್ ನಡೆಸ್ತಿರ್ತಾರ. ಏನ್ರಿ ಅದು? ಏನಿಲ್ಲ, ಮಾತಾಡ್ರಿ. ಹೇಳಿ ಶಂಕ್ರಿ, ಏನ್ ಮಾಡೋನು ಹೇಳು. ಯಾಕ ನಾವು ಇಲ್ಲಿ ಬಾಜುಕ ಸಾಸ್ನೂರ್ ಬೇಕ್ರಿ ಐತಲ್ಲ, ಅಲ್ಲಿಂದ ಚಲೋತ್ನಾಗಿ ಸಮೋಸ, ಚಟ್ನಿ, ಸ್ವೀಟ್ ಪಾನಿ ತರಿಸ್ಬಿಡು ನೀನು. ಸಮೋಸಾನ ಅದ್ರಲ್ಲಿ ಸಮೋಸ ತುಟ್ಟಾಕವು ಬ್ಯಾಡ್ವಾ. ಸಮೋಸ ತಿಂದು ಗ್ಯಾಸ್ ಮಾಡ್ಕೊಂಡು ಮತ್ತ ಇಲ್ಲೇ ತಿಂದು ಇಲ್ಲೇ ಹೇತ್ರಾಡಿ ಮಾಡಿ ಹೋದ್ರಿ ಏನ್ ಮಾಡುದು? ಒಂದೊಂದ್ ಮುದುಕಿಯರ್ ಅದಾರಲ್ಲ, ಗ್ಯಾಸ್ ಆಕತಿ, ಬ್ಯಾಡ ಮತ್ತೇನ್ ಮಾಡ್ಸುನ? ಯಾಕ ಪಾನಿಪುರಿ ಸೇವ್ ಪುರಿ ಇದನ್ನ ಪಾರ್ಸೆಲ್ ಕಟ್ಟಿಸ್ಕೊಂಬಂದು ಎಲ್ಲರಿಗೂ ಕೊಟ್ಬಿಟ್ರಿ ಹೆಂಗಾಕತಿ? ಏನೋ ಪಾನಿಪುರಿನಾ? ಅಲ್ಲಲೇ ಸಂಕ್ರಿ, ನೀನೇನೋ ಪಾನಿಪುರಿ ಅಂತೀವ. ಪಾನಿಪುರಿ ತಂದಿಂದೆ ತುಸ ಹಾಕವೇನ್ಲಿ ಕೆಲಸ? ಅದು ಸೀನೀರಂತ, ಅದು ಪಾನಿ ಅಂತ. ಯವ್ವ, ಪುರಿ ಒಂದ್ ಕಡೆ, ಸೇವ್ ಒಂದ್ ಕಡೆ, ಉಳ್ಳಾಗಡ್ಡಿ ರಗುಡ, ಅದು ಇದು ಲಾಳಿ ಲಟ್ಟಿ ಅನ್ಕೊಂಡು ಭಾಳ ಹಾಕೋಬಿಡ. ಅದು ಬ್ಯಾಡ. ಮತ್ತೆ ಬ್ಯಾರೆ ಏನಾರ ಇದ್ರೆ ಹೇಳು. ಮತ್ತೇನ್ ಮಾಡುದು? ಯಾಕ ನಾನೊಂದು ದೊಡ್ಡ ವಿಚಾರ ಮಾಡೀನಿ. ಅದು ನೀನು ಬ್ಯಾಡ ಅನ್ನಕ್ ಚಾನ್ಸ ಇಲ್ಲ ಅಂತ ಯಾಕೆ ಹೇಳಾಕೊಂತೀನಿ ಅಂದ್ರ, ಅದು ನಮ್ಮ ಓಣ್ಯಾಗ ನೀ ಹೆಂಗ್ಸೂರು ಒಟ್ಟೊಟ್ಟ ತಿಂದೇ ಇಲ್ಲ ಅಂತದದು. ಹೌದಾ? ಯಾವ್ದ್ಲೇ ಸಂಕ್ರಿ ಅದು? ನಾವ್ ಯಾರು ತಿನ್ಲಾರ್ದು ಅಂತದ್ ಎಲ್ಲಿ ಅದು? ಅಕ್ಕ, ಹೊಸ್ತಾಗಿ ಮಾರ್ಕೆಟ್ನಾಗ ಬಂದದಿ ಮಮ್ಮೀಸ್. ಮಮ್ಮೀಸಾ? ಹಂಗಂದ್ರೆ ಎಲ್ಲಿ ಅದು? ಯಾಕ ನಿನಗ್ ಗೊತ್ತಾಗಂಗಿಲ್ಲ? ಯಾಕ ಮಮ್ಮೀಸು ಪಮ್ಮೀಸು ಅಂದ್ರ ಅದು ಹೊಸ್ತಾಗಿ ಮಮ್ಮಾಸ ಏನ ಬಂದಿಟಕ ಮಮ್ಮೀಸು. ಅದು ಎಲ್ಲರೂ ತಿನ್ನ ಕುಂತ ಬಿಟ್ಟಾರ. ಅದು ಕುಚ್ಚಿದ್ದು ಬರ್ತದಂತ, ಕರ್ದಿದ್ದು ಬರ್ತೈತಂತ. ಅದಕ್ಕ ಚಟ್ನಿ ಕೊಡ್ತಾರ, ಹಚ್ಕೊಂಡ್ ತಿಂದ್ರು ಬಲ್ಲು ರುಚಿ ಆಕೇತಂತ. ಟಿವ್ಯಾಗ ತೋರ್ಸಾಕ್ ಕುಂತಿದ್ರು. ಯಾಕ ಅದನ್ನ ತರ್ಸ್ಬಿಡ. ಯಾಕ ನಾವು ತಿಂದಿಲ್ಲ, ಯಾರು ತಿಂದಿಲ್ಲ. ಆಮೇಲೆ ಊರನ್ ಮಂದಿ ಎಲ್ಲ ಸೇರಿ ಏನಂತಾರ್ಲೇ? ಇವ್ ಎರಡಕ್ಕೂ ಹುಚ್ಚಿಡ್ದೈತಿ, ಕಲ್ ತಗೊಂಡ್ ಹೊಡಿರಿ ಅಂತಾರ. ಮತ್ತೇನಂತಾರ ನೋಡ ಯಾಕ ಮಾವ ಹೆಂಗಂತಾನು? ಅಯ್ಯಯ್ಯ ಶಂಕ್ರಿ, ನಿಮ್ಮ ಮಾವಂದ್ ಏನ್ ಹಚ್ಚಿ? ನಿಮ್ಮ ಮಾವ್ಗ ಒಟ್ಟಿವ್ರಿ ನಂಗೆ ನೋಡಿದ್ರ. ಯಾಕಂದ್ರ ನಾನು ಹಳ್ಳಿ ಹೆಂಗಸರ ಸಂಘಕ್ಕ ಅಧ್ಯಕ್ಷ ಆಗಿನಲ್ಲ, ನಿಮ್ಮ ಮಾವ್ ಒಟ್ಟುರಿ. ನೀನ್ ಅದನ್ ಬಿಡು. ಮಂದಿ ಎಲ್ಲ ಏನಂತಾರ ಹೇಳಿ? ಮಂದಿ ಎಲ್ಲ ಸೇರಿ ಸಾವುಕಾರ ರೇಣವ ಮಮ್ಮೀಸ್ ತಿನ್ನಿಸ್ಬಿಟ್ಲು ಅಂತ ಊರ್ ತುಂಬಾ ಹೇಳ್ಕೊಂಬರ್ತಾರ. ಯಾಕ ಅವಾಗ ನೀನ್ ಸಾವುಕಾರ ರೇಣವ ಅಂತ ಫೇಮಸ್ ಆಗ್ಬಿಡ್ತಿ ಊರ್ ತುಂಬಾ. ಹೌದಲ್ಲ ಲೇ ಸಂಕ್ರಿ? ಅದು ಮಮ್ಮೀಸ್ ಅಲ್ಲ, ಮೋಮೋಸ್. ಮೋಮೋಸ್ ಅಂತ ತಿಂದಿಲ್ಲ ಬಿಟ್ಟಿಲ್ಲ. ನಿಮ್ಗೆ ಹೆಂಗ್ ಗೊತ್ತಾಕೈತ್ರಿ? ಅಯ್ಯೋ ದೇವ್ರಿ, ಅದು ಮಮ್ಮೀಸ, ಅದು ಮೋಮೋಸ್ ಅಲ್ಲ. ಮಮ್ಮಿ ಅಂದ್ರೆ ಅದು ಒಂದು ಅರ್ಥನಪ್ಪ. ಮೋಮೋಸ್ ಅಂದ್ರೆ ಏನದು? ಮೋಮೋ ಅಂತ, ಮೋಮೋ. ಇನ್ನ ಮಾಮ ಅಂದ್ರೆ ಒಂದು ಮಾತಪ್ಪ. ಗೊತ್ತಾಗಂಗಿಲ್ಲ ಬಿಡಂಗಿಲ್ಲ. ನಮ್ಗ ಬುದ್ಧಿವಾದ ಹೇಳಕ್ ಬಂದ್ಬಿಡ್ತಾರ. ಹೌದಿಲ್ಲ ಸಂಕ್ರಿ? ನಾನು ಅದ ಹೇಳ್ತೀನಿ ನೋಡ್ಯಾಕ. ಬುದ್ಧಿಗೇಡಿಗಳ ಇದೊಂದು ಮಮ್ಮೀಸ್ ಅಂತ ಮಾಮಾಸ್ ಅಂತ. ಅದ್ ಏನೈತಿ ಅದನ್ನ ಬಿಡ್ತಾವು, ಬ್ಯಾರೇನ ಅಂತಾವು. ಅದು ಮೋಮೋಸ್, ಅದು ಮೋಮೋಸು. ಮಮ್ಮಿನ ಮಾಮನ ಮೋಮೋನ ಏನ ಒಂದು 10 ಪ್ಲೇಟ್ ತಂದು ಕೊಡ್ರಿ. ಏನು 10 ಪ್ಲೇಟ್ ಮೋಮೋಸಾ? ಬರೀ 10 ಪ್ಲೇಟ್. ನಿಮಗೂ ಬೇಕಂದ್ರೆ 11 ಪ್ಲೇಟ್ ತಕೊಂಬರ್ರಿ. ಅದು ಏನು ಅಂತ ಮಾತಾಡ್ತೀವಿ? ತಲೆ ಕೆಟ್ಟಿದ್ವ ಇದೊಂದು. ಒಂದು ಪ್ಲೇಟ್ ಮೋಮೋಸ್ ಎಷ್ಟೈತಿ ಗೊತ್ತನ? 50 ರೂಪಾಯಿ ಐತಿ. ಅಯ್ಯೋ ಮಾವ, 50 ರೂಪಾಯಿನಾ 100 ರೂಪಾಯಿನ? ನಮ್ಮಕ್ಕ ಸಾವುಕಾರ ರೇಣವ ಆಕಿಗಿದೆಲ್ಲ ಮ್ಯಾಟ್ರ ಅಲ್ಲ. ನೀನು ಸುಮ್ಕ ತಂದು ಕೊಡು ಮಾವ. ತಗ. ಶಂಕ್ರಿ ಯಾಕಂತಲ್ಲ ಅಲ್ಲ, ನಂದು ಅದಯ್ಯ. ತಗೊಂಬರ್ರಿ. ಮಮ್ಮೀಸು ನಾನು ತಿಂದು ನೋಡ್ತೀನಿ ಹೆಂಗಿರ್ತತಿ ಅಂದ. ನೀ ತಿನ್ ನೋಡೋದಿಲ್ಲ, ನಂಗೆ ಬಿತ್ತಲಿ ಕತ್ರಿ. ನಾನು ಹೊರಗೆ ಹೋದ್ರೆ 1 5 ರೂಪಾಯಿ ಚಾ ಕುಡಿಯಕ್ಕೆ ಹಿಂದೆ ಮುಂದೆ ಮಾಡ್ತೀನಿ. ನೀವು ಮನ್ಯಾಗ ಕುಂತು ರೊಕ್ಕ ಮನ್ಸಿಗೆ ಬಂದಂಗೆ ಖರ್ಚು ಮಾಡಕ್ ಕುಂತೀರಿ. ನಿಮ್ಮ ವೈದಂದು ಏನ್ರಿ ಇವತ್ತು ಮೋಮೋಸ್ ತರ್ಲಿಲ್ಲ ಅಂದ್ರೆ ನೋಡ್ರಿ. ಮತ್ತ ತರ್ಲಿಲ್ಲ ಅಂದ್ರೆ ಏನ್ ಮಾಡ್ತಿ? ಬೇರೆ ಕೈಲೇ ತರಿಸ್ತಾನೆ. 500 ರೂಪಾಯಿ ಟಿಪ್ಸ್ ಕೊಟ್ಟು. ಅಯ್ಯೋ ನಿನ್ನ ಎಣ ಐತಿ, ತರ್ತೀನಿ ತಗರ. 10 ಪ್ಲೇಟ್ ತರ್ತೀನಿ, ತಿಂದು ಸಾಯಿರಿ. ಮತ್ತಾಗ ಮನೆಗೆ ಬಂದಿದ್ದ ತಪ್ಪಾಗೈತಿ. ನೋಡಿದೇನ್ಲಿ ಶಂಕ್ರಿ, ನಿಮ್ಮ ಮಾವ ಎಷ್ಟು ಸಿಟ್ಟು ಮಾಡ್ಕೊಂಡು ಹೋದ್ರು ಅಂದ್ರು ಪಾಪ ತಗೊಂಬರ್ತಾರ ಮಮ್ಮೀಸ್. ಲೇ ಸಂಕ್ರಿ, ಅದು ಮೋಮೋಸ ಮಮ್ಮೀಸ್ಲಿ? ಯಾಕ ಮಮ್ಮೀಸ ಮೋಮೋಸ ಏನ ಒಂದು ಒಟ್ಟು ತಿಂದ್ರಾತಿಲ್ಲ. ತರ್ತಾರ ತಗ ಮಾವ, ತಂದಿಂದೆ ನೋಡುನು ಮಮ್ಮೀಸ ಮೋಮೋಸ ಅಂತ. ಹೌದಿಲ್ಲ? ಯಾಕ ಏನ್ಲೇ? ನಾನು ಕೈ ನೋವಾಕೊಂತಾವ. ನೀನ ರೊಟ್ಟಿ ಬಡಿ ಬಾ. ನಾನು ರೊಟ್ಟಿ ಬಡಿಬೇಕಾ? ಇಲ್ಲವಾ ಇಲ್ಲ, ಇವತ್ತು ರೊಟ್ಟಿ ಬೇಡ. ಅನ್ನ ಸಾರು ಮಾಡಿಟ್ಬಿಡು, ಅದನ್ನ ತಿಂದು ಜೈ ಅನ್ಬಿಡು. ಮತ್ತೆ ಸಾಯಂಕಾಲ ಮೋಮೋಸ್ ತಿನ್ನೋದೈತಿ. ಒಟ್ಟು ತುಂಬಿಟ್ರ ಅದು ಎಲ್ಲಿ ತಿನ್ಬೇಕು? ಅದಕ್ಕೆ ಬ್ಯಾಡ ತಗ ರೊಟ್ಟಿ. ಏನು ಒಟ್ಟು ಹೊರಗಡ್ಡೆ ಆಡ್ಕೊಂಬರ್ತೀನಿ ತಡ್ಲೆ ಅಂತ ಇಂತ ನಾನು ಮಾಡಿದ ಪಿಲ್ಲಾನು ವರ್ಕ್ ಆತ. ಇಲ್ಲಾಂದ್ರೆ ನಾನು ಗಿರ್ಮಿಟ್ಟಿ ಬಜ್ಜಿ ಮಿರ್ಚಿ ಎಲ್ಲ ಮಾಡೋಷ್ಟ್ರೊಳಗೆ ನನ್ನ ಎಣ ಬಿದ್ದೋಕಿತ್ತು. ಈಜಿಯಾಗಿ ಮಮ್ಮೀಸ್ ತರ ಕುಂತಾರ ನಮ್ಮ ಮಾವ. ಅಡಿಗೆ ಮನೆಗೆ ಈ ದಿನ ರಜಾ.